പഞ്ചാദ്രിനാഥനി സന്നിധാനത്തിലെ സന്യാസിത്തികൾ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, ನಾಥ ರಕ್ಷಕನೇ ಶರಣಮಯ್ಯಪ್ಪ. ಎಲ್ಲರಿಗೂ ನಮ್ಮ ಅಯ್ಯಪ್ಪ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ದೇಶದಲ್ಲಿ ಅನೇಕ ದೇವಸ್ಥಾನಗಳಿವೆ. ಅದರಲ್ಲೂ ಪ್ರತಿಯೊಂದು ದೇವಸ್ಥಾನಕ್ಕೂ ಅದರ ಮಹತ್ವವಿದೆ. ಅದರಲ್ಲೂ ನವೆಂಬರ್ ತಿಂಗಳು ಬಂದರೆ ನಮಗೆ ನೆನಪಾಗುವುದು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ. ನವೆಂಬರ್ನಿಂದ ಜನವರಿ ತನಕ ಅತಿ ಹೆಚ್ಚು ಜನರು ಮಾಲೆ ಹಾಕಿ ವಿವಿಧ ರಾಜ್ಯಗಳಿಂದ ಬರುತ್ತಾರೆ. ಹಾಗಾದರೆ ಬನ್ನಿ ಶಬರಿಮಲೆಯ ಕುರಿತು ಮುಖ್ಯ ವಿಚಾರದ ಬಗ್ಗೆ ನೋಡೋಣ. ಮತ್ತೊಂದು ಸಾರಿ ಅಯ್ಯಪ್ಪ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶಬರಿಮಲೆಯ ಅಯ್ಯಪ್ಪನ ದರ್ಶನಕ್ಕೆ ತೆರಳುವವರು ಆ ಮಸೀದಿಗೆ ಹೋಗುವುದ್ಯಾಕೆ? ಆ ಮಸೀದಿಗೂ ಅಯ್ಯಪ್ಪಗೂ ಸಂಬಂಧವೇನು? ಎಲ್ಲವನ್ನು ಸಂಪೂರ್ಣವಾಗಿ ನೋಡೋಣ. ಅಯ್ಯಪ್ಪ ಸ್ವಾಮಿಗೆ ಬಹಳ ನಾಮವಿದೆ. ಅದರಲ್ಲೂ ವಿಶೇಷವಾದ ನಾಮ ಹೃದಯಾನಂದ ನಾಮ. ಅದರಲ್ಲೂ ಶಬರಿಮಲೆಗೆ ಕೋಟ್ಯಾಂತರ ಜನರು ಬಂದು ದರ್ಶನ ಪಡೆಯುತ್ತಾರೆ. ಶಬರಿಮಲೆಗೆ ಹೋಗುವ ಭಕ್ತರು ಮಸೀದಿಗೆ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ. ಅದೆಷ್ಟು ಜನರಿಗೆ ಗೊತ್ತಿಲ್ಲ. ಶಬರಿಮಲೆಗೆ ಸಮೀಪ ಬಂದು ಏರುಮಲೆ ಎಂಬ ಬೆಟ್ಟವಿದೆ. ಅಯ್ಯಪ್ಪ ಸನ್ನಿಧಾನದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ಈ ಬೆಟ್ಟದಲ್ಲಿ ಒಂದು ಮಸೀದಿ ಇದೆ. ಅದೇ ವಾವರ ಮಸೀದಿ. ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ತೆರಳುವವರು ಈ ಮಸೀದಿಗೆ ಬಂದು ಭೇಟಿ ನೀಡುತ್ತಾರೆ. ಈ ಮಸೀದಿಯಲ್ಲಿ ಅಯ್ಯಪ್ಪ ಮತ್ತು ವಾವರ ಸ್ವಾಮಿ ಜೈಕಾರ ಹಾಕುತ್ತಾರೆ. ಮಸೀದಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ವಿಭೂತಿ ಪ್ರಸಾದವನ್ನು ಪಡೆದುಕೊಂಡು ಮುಂದೆ ಸಾಗುತ್ತಾರೆ. ಅಯ್ಯಪ್ಪ ಸ್ವಾಮಿ ಭಕ್ತರು ತಮ್ಮ ಸಂಪ್ರದಾಯ ಪೂಜೆಯನ್ನು ಸಲ್ಲಿಸುತ್ತಾರೆ. ಅಲ್ಲೇ ಮುಸ್ಲಿಮರು ತಮ್ಮ ಸಂಪ್ರದಾಯ ಪ್ರಕಾರ ನಮಾಜ್ ಪ್ರಾರ್ಥನೆ ಮಾಡುತ್ತಾರೆ. ಹೀಗೆ ಆಚರಣೆ ಶುರುವಾಗಿದ್ದು ಬರೋಬ್ಬರಿ 500 ವರ್ಷಗಳಿಂದ ಕೂಡ ಜಾರಿಯಲ್ಲಿದೆ. ವಾವರ ಸ್ವಾಮಿ ಸೂಫಿ ಸಂತರಾಗಿದ್ದರು. ಆದರೂ ಅಯ್ಯಪ್ಪ ಸ್ವಾಮಿಯ ಅಪ್ರತಿಮ ಭಕ್ತರಾಗಿದ್ದರು. ಅವರ ಭಕ್ತಿಯಿಂದಾಗಿಯೇ ಅಯ್ಯಪ್ಪ ಸ್ವಾಮಿ ಭಕ್ತರು ಸನ್ನಿಧಾನಕ್ಕೆ ಹೋಗುವ ಮುಂಚೆ ಮಸೀದಿಗೆ ಭೇಟಿ ನೀಡಿ ಹೋಗುತ್ತಾರೆ. ಇನ್ನು ಇಲ್ಲಿ ಮೊದಲಾಗಿ ವಿಶೇಷವಾಗಿ ಅಲಂಕರಿಸಲ್ಪಟ್ಟ ಆನೆಯೊಂದು ಮೆರವಣಿಗೆ ಮೂಲಕ ಬರುತ್ತೆ. ಅಂದರೆ ಮಸೀದಿಗೆ ಬರುತ್ತೆ. ಆದ ನಂತರ ಅಲ್ಲಿ ಹತ್ತಿರದಲ್ಲೇ ಇರುವ ಹಿಂದೂ ದೇವರ ಗುಡಿಗೆ ತೆರಳುತ್ತೆ. ಮಸೀದಿ ಕಮಿಟಿ ಪ್ರತಿ ವರ್ಷವೂ ಶಬರಿಮಲೆಯ ದೇವಸ್ಥಾನದ ಸಂಬಂಧವಾಗಿ ಉತ್ಸವವನ್ನು ಆಚರಿಸುತ್ತೆ. ಈ ಉತ್ಸವವನ್ನು ಚಂದನ ಕುಂಕುಮ ಎಂದು ಕರೆಯಲಾಗುತ್ತೆ. ಏರುಮಲೆಯಲ್ಲಿ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇದೆ. ಇದೊಂಥರ ಹಿಂದೂ ಮುಸ್ಲಿಮರು ಇರುವ ಸಂಬಂಧ. ಇದೇ ನೋಡಿ ಅಯ್ಯಪ್ಪ ಸ್ವಾಮಿ ಮಸೀದಿಗೆ ಇರುವ ಸಂಬಂಧ ನಿಮಗೆ ತಿಳಿಸಿ ಕೊಡುವುದಕ್ಕೆ ನನ್ನೊಂದು ಸಣ್ಣ ಪ್ರಯತ್ನ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.